ಇದು ಸತ್ಯಭಾಮ ಸಂಚಿಕೆ 75. ತಮ್ಮ ಮಗಳು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದಳು ಎಂದು ತಿಳಿದಾಗ ಶ್ರೀನಿವಾಸಯ್ಯನವರಿಗೆ ನಿಂತ ನೆಲವೇ ಕುಸಿದಂತಾಯಿತು. ನಮ್ಮಮ್ಮ ನನಗೆ ತಂದೆ ತಾಯಿ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ. ಯಾರ ಮುಂದೇನೂ ಕೈ ಚಾಚದೆ ಅವರ ಸ್ವಂತ ದುಡಿಮೆಯಲ್ಲಿ ನನ್ನನ್ನು ಬೆಳೆಸಿ ನನ್ನನ್ನು ಇಂಜಿನಿಯರಿಂಗ್ ಓದಿಸಿದ್ದಾರೆ. ಅಮ್ಮ ಯಾವತ್ತೂ ನಿಮ್ಮ ಯಾರ ಬಗ್ಗೆನೂ ನನ್ನ ಬಳಿ ಹೇಳಿದ್ದೇ ಇಲ್ಲ. ಇತ್ತೀಚೆಗೆ ಒಂದಿನ ಅಮ್ಮ ಆಶ್ರಯನ ನೋಡಿದ ನಂತರ ತುಂಬ ಖುಷಿಯಾಗಿದ್ದರು. ಅವನನ್ನು ನೋಡಿ ತುಂಬ ಬೇಕಾದವರು ನೆನಪಾದರು ಅಂತ ಹೇಳಿದರು. ಆವಾಗ ನಂಗೆ ಅನ್ನಿಸ್ತು ಅಮ್ಮನ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕು ಅಂತ. ಹಾಗೆ ಅಮ್ಮನ ಫ್ರೆಂಡ್ ಬಳಿ ವಿಚಾರಿಸಿದೆ. ಆವಾಗಲೇ ನಂಗೆ ನಿಮ್ಮ ಬಗ್ಗೆ ತಿಳಿದದ್ದು. ಅಮ್ಮ ಅವರ ಅಪ್ಪ ಅಮ್ಮನನ್ನು ಕಳ್ಕೊಂಡ್ಮೇಲೆ ನಿಮ್ಮ ಮನೆಯಲ್ಲೇ ಇದ್ರಂತೆ. ನೀವು ಮತ್ತು ನಿಮ್ಮ ಮಗ ಅಮ್ಮನಿಗೆ ಪ್ರೀತಿ ಕಾಳಜಿ ತೋರಿದ್ರೆ ನಿಮ್ಮ ಹೆಂಡತಿ ಮತ್ತು ಮಗಳು ನೀವಿಲ್ಲದ ಹೊತ್ತಲ್ಲಿ ನಮ್ಮಮ್ಮನ ಬಳಿ ಮನೆ ಆಳಿನ ಥರ ಕೆಲಸ ಮಾಡಿಸ್ತಿದ್ರು. ನಿಮ್ಮ ಮುಂದೆ ಅಮ್ಮನ ಮೇಲೆ ಒಳ್ಳೆ ಪ್ರೀತಿ ಇರೋ ಥರ ನಾಟಕ ಆಡ್ತಿದ್ರು ಎಂದವಳ ಮಾತನ್ನು ತಡೆದವರು. ಈ ವಿಷಯ ನನಗೆ ಗೊತ್ತಾಗಿ ನಾನವಳಿಗೆ ಸರಿಯಾಗಿ ಬೈದು ಬುದ್ಧಿ ಹೇಳಿದ್ದೆ, 2 ಏಟು ಕೊಟ್ಟಿದ್ದೆ ಎಂದರು ಶ್ರೀನಿವಾಸಯ್ಯನವರು ಅಂದಿನ ದಿನವನ್ನು ನೆನೆದು. ಹಾಂ, ಅದರ ನಂತರ ಅವರು ಬದಲಾದಂತೆ ನಟಿಸಿದರು. ನಮ್ಮಮ್ಮಂಗೆ ಅದು ಗೊತ್ತಾಗಲೇ ಇಲ್ಲ. ಅಮ್ಮಂಗೆ ಮುಂದೆ ಓದಲು ಆಸೆ ಇದ್ದರೂ ನಿಮ್ಮ ಹೆಂಡತಿ ಅನಾರೋಗ್ಯ ನಟಿಸಿ ತಮ್ಮ ನಾಟಕದ ಪ್ರೀತಿಯಿಂದ ಅಮ್ಮನನ್ನು ಬಂಧಿಸಿದರು. ಅವರ ನಾಟಕವನ್ನು ನಿಜವೆಂದು ನಂಬಿದ ನಮ್ಮಮ್ಮ ಮುಂದೆ ಓದುವ ಇಚ್ಛೆ ಇಲ್ಲ ಎಂದು ಮನೆಯಲ್ಲೇ ಇದ್ದು ಮನೆ ಕೆಲಸಗಳನ್ನು ಮಾಡ್ತಿದ್ರು. ನಿಮ್ಮ ಹೆಂಡತಿ ಇನ್ನೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು ಗೊತ್ತಾ? ಅವರ ಅಣ್ಣನ ಮಗನನ್ನು ನಮ್ಮಮ್ಮನ ಜೊತೆ ಮದುವೆ ಮಾಡಿಸಿ ಅಮ್ಮನ ಆಸ್ತಿಯನ್ನು ಅವರ ಹೆಸರಿಗೆ ಬರೆಸಿದ ನಂತರ ನಮ್ಮಮ್ಮನನ್ನು ಯಾವುದಾದ್ರೂ ಬಾವಿಗೆ ತಳ್ಳೋಕೆ ಎಂದವಳ ಗಂಟಲುಬ್ಬಿ ಬಂತು. ಅದೇ ಸಮಯದಲ್ಲಿ ಅಮ್ಮನಿಗೆ ಅಪ್ಪನ ಪರಿಚಯವಾಗಿ ಅದು ಪ್ರೀತಿಯಾಗಿ ಬದಲಾಗಿತ್ತು. ನಿಮ್ಮ ಬಳಿ ಎಲ್ಲ ವಿಷಯ ಹೇಳಿದರೆ ಮನೆಯಲ್ಲಿ ಅದರಿಂದ ಜಗಳ ಬೇಡ ಅಂತ ಅಮ್ಮ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದರು. ಆಮೇಲೆ ಅಪ್ಪ ಅಮ್ಮನಿಗೆ ಮದುವೆ ಆಗುವಂತೆ ಒತ್ತಾಯ ಮಾಡಿದರು. ನಿಮಗೆ ನೋವು ಕೊಡಬೇಕು ಅಂತ ಅಮ್ಮನ ಮನಸ್ಸಲ್ಲಿ ಇರಲಿಲ್ಲ. ಇನ್ನು ಇದೇ ಮನೆಯಲ್ಲಿದ್ದರೆ ಅಮ್ಮನ ಪ್ರಾಣಕ್ಕೆ ಅಪಾಯ ಅಂತ ಅಮ್ಮ ಅಪ್ಪನ ಜೊತೆ ಹೋಗಿತ್ತು. ಅವರು ಮದುವೆ ಆದ ನಂತರ ಇಲ್ಲಿಗೆ ಬಂದಿದ್ದರು. ನೀವು ಅವರ ಮಾತನ್ನು ಕೇಳೋ ಮನಸ್ಸು ಮಾಡಲಿಲ್ಲ. ಅವರ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಬರೆದು ಅಮ್ಮನ ಸೈನ್ ತಗೊಂಡ್ರಿ. ಅದಾದ ನಂತರ ಅಪ್ಪ ಎಂಥ ನೀಚ ಅಂತ ಅಮ್ಮನಿಗೆ ಗೊತ್ತಾಗಿದ್ದು. ಆ ವ್ಯಕ್ತಿ ಸಹ ಆಸ್ತಿ ಆಸೆಗೆ ಅಮ್ಮನ ಹಿಂದೆ ಬಿದ್ದಿತ್ತು. ನಾನು ಹುಟ್ಟೋ ತನಕ ಅಮ್ಮ ಎಲ್ಲ ಸಹಿಸ್ಕೊಂಡ್ರು. ಆಮೇಲೆ ಅಪ್ಪ ಅನಿಸಿಕೊಂಡವ ಸತ್ತು ಹೋದಾಗ ಊರು ಬಿಟ್ಟು ಬಂದರು. ದೀಪಾ ಆಂಟಿ ಸಹಾಯದಿಂದ ಸ್ಟಿಚ್ಚಿಂಗ್ ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಂಡ್ರು. ನನ್ನನ್ನು ಬೆಳೆಸಿದ್ರು, ಓದಿಸಿದ್ರು. ನಮ್ಮಮ್ಮನ ತಪ್ಪಿಲ್ಲ ಅಂತ ಹೇಳೋಕೆ ನಾನಿಲ್ಲಿ ತನಕ ಬಂದೆ. ನಿಮಗೆ ಮಗಳು ಅನ್ನೋ ಪ್ರೀತಿ ಸ್ವಲ್ಪನಾದರೂ ಬಾಕಿ ಉಳಿದಿದ್ರೆ ಒಂದು ಸಾರಿ ಮನೆಗೆ ಬನ್ನಿ, ನಮ್ಮ ಅಮ್ಮನ ಜೊತೆ ಮಾತಾಡಿ. ಅವರು ಇವತ್ತಿಗೂ ನಿಮ್ಮ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದಾರೆ ಎಂದು ಕಣ್ಣೀರು ತೊಡೆದಳು. ಎಲ್ಲ ಕೇಳಿದ ಶ್ರೀನಿವಾಸಯ್ಯನವರಿಗೆ ಆಘಾತವಾಗಿತ್ತು. ತಲೆ ಸುತ್ತು ಬಂದಂತೆ ಅನಿಸಿ ಚೇರಿಗೊರಗಿದರು. ಶ್ರೀನಿ ಎಂದು ಅವರ ಬಳಿ ಧಾವಿಸಿದ ಆಶ್ರಯ್. ಇಷ್ಟು ಹೊತ್ತು ಸ್ಪಂದನಳ ಮಾತುಗಳನ್ನು ಅವನು ಕೇಳಿಸಿಕೊಂಡಿದ್ದ. ಅವನ ಮನಸ್ಸಿಗೂ ನೋವಾಗಿತ್ತು. ಮನೆಯೊಳಗೆ ಹೋಗಿ ನೀರು ತಂದು ಅವರಿಗೆ ಕುಡಿಸಿದ. ಸ್ಪಂದನಳನ್ನು ನೋಡಿ ಕೈಮುಗಿದವರು, ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೆದಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೆ ಊರವರ ಮುಂದೆ ಅವಳಿಂದಾದ ಅವಮಾನದ ಮುಂದೆ ಅವಳ ಮೇಲಿನ ಪ್ರೀತಿ ಕಾಣಲೇ ಇಲ್ಲ. ತಪ್ಪೆಲ್ಲ ನಂದೆ. ಅವಳ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿಭಾಯಿಸಲಿಲ್ಲ ಎಂದು ನೊಂದುಕೊಂಡರು. ಸ್ಪಂದನ ನಿರ್ಲಿಪ್ತಳಾಗಿ ನಿಂತಿದ್ದಳು. ನಾನು ಅವಳನ್ನು ನೋಡಬೇಕು ಎಂದು ಎದ್ದು ನಿಂತವರನ್ನು ಕಂಡು, ತಾತ ಪ್ಲೀಸ್ ಕೂತ್ಕೋ, ನಾನೇ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ವಿನಂತಿಸಿದ ಆಶ್ರಯ್. ಆದರೆ ಅವನವರನ್ನು ತಾತ ಎಂದಾಗ ಸ್ಪಂದನ ಗೊಂದಲದಿಂದ ಇಬ್ಬರನ್ನು ನೋಡಿದಳು. ಸ್ಪಂದು, ಇವರು ನನ್ನ ತಾತ, ಅಂದರೆ ನನ್ನ ಅಪ್ಪನ ಅಪ್ಪ ಎಂದ ಅವಳ ಗೊಂದಲ ಅರಿತವನಂತೆ. ಸ್ಪಂದನಳಿಗೆ ಇದು ಅನಿರೀಕ್ಷಿತವಾಗಿತ್ತು. ಅವನು ಫೋಟೋ ತೋರಿಸಿದಾಗ ಅವರು ತನ್ನ ತಾತ ಎಂದು ಹೇಳಿರಲಿಲ್ವಲ್ಲ. ಅಷ್ಟೇ ಅಲ್ಲದೆ ಅವನು ತನ್ನಮ್ಮನ ಅಣ್ಣನ ಮಗ, ಅಂದರೆ ಅವರ ಕುಟುಂಬ. ಇಷ್ಟು ವರ್ಷ ತನ್ನ ಅಮ್ಮನ ಬಗ್ಗೆ ಒಂದು ಕ್ಷಣವೂ ಯೋಚಿಸದ ಅವರೆಲ್ಲರೂ ಅವಳ ಕಣ್ಣಿಗೆ ಸ್ವಾರ್ಥಿಗಳಾಗಿ ಕಂಡರು. ಕೋಪದಿಂದಲೇ ಮನೆಯಿಂದ ಹೊರ ನಡೆದಿದ್ದಳವಳು. ಸ್ಪಂದು ನಿಂತ್ಕೋ ಎಂದವನಿಗೆ ಅವಳ ಕೋಪದ ತೀವ್ರತೆಯ ಅರಿವಿಲ್ಲ. ತಾತ, ಅವಳಿಗೆ ಊರು ಹೊಸತು. ಮೊದಲು ಅವಳನ್ನು ಮನೆ ತನಕ ಬಿಟ್ಟು ಬರ್ತೀನಿ,
ನಾಳೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂದವನೇ ಕೆಲಸದ ಆಳನ್ನು ಕರೆದು ತಾತನನ್ನು ಹುಷಾರಾಗಿ ನೋಡ್ಕೊಳ್ಳಿ ಎಂದು ಹೇಳಿ ಅವಳ ಹಿಂದೆಯೇ ಓಡಿದ. ಸ್ಪಂದನ ಯಾರ ಜೊತೆಗೂ ಮಾತನಾಡುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಹೀಗೆ ಓಡಿದರೆ ಮನೆಯ ತನಕ ಓಡಬೇಕಾಗುವುದು ಎಂಬ ಅರಿವಾಗಿ ಬೈಕಿನಲ್ಲಿ ಅವಳನ್ನು ಹಿಂಬಾಲಿಸಿದವ ಅವಳ ಮುಂದೆ ಬೈಕ್ ನಿಲ್ಲಿಸಿ, ಸ್ಪಂದು ಬಾ ಕೂತ್ಕೋ, ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಎಂದ ತುಸು ಗಂಭೀರವಾಗಿ. ನೋಡು ಆಶ್ರಯ್, ನಂಗೆ ನಿನ್ನ ಜೊತೆ ಬರೋಕ್ಕಿಷ್ಟ ಇಲ್ಲ. ನಾನೊಬ್ಬಳೇ ಮನೆಗೆ ಹೋಗ್ತೀನಿ. ಇನ್ಮೇಲೆ ನನ್ನನ್ನು ಮಾತನಾಡಿಸುವ ಪ್ರಯತ್ನ ಮಾಡಬೇಡ ಎಂದವಳು ಇನ್ನೇನು ಅಲ್ಲಿಂದ ಹೊರಡಬೇಕು. ಅವಳ ಕೈ ಹಿಡಿದು ಎಳೆದವ, ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದವನು ನಾನು. ನೀನೇ ಬೈಕಲ್ಲಿ ಕೂತ್ರೆ ಒಳ್ಳೆಯದು, ಇಲ್ಲ ಅಂದರೆ ನಾನೇ ನಿನ್ನ ಎತ್ತಿ ಕೂರಿಸ್ತೀನಿ ಬೆದರಿಕೆ ಹಾಕಿದಂತೆ ನುಡಿದ. ಅವನ ದನಿಗೆ ಬೆಚ್ಚಿದವಳೆ ಮರುಮಾತನಾಡದೆ ಬೈಕ್ ಏರಿದಳು. ಯಾವಾಗಲೂ ನಗು ನಗುತ್ತಾ ಖುಷಿಯಾಗಿರುವ ಆಶ್ರಯ್ ಅಷ್ಟೇ ಅವಳಿಗೆ ಗೊತ್ತಿರುವುದು. ಈ ಥರ ದನಿ ಏರಿಸಿ ಮಾತನಾಡುವ ಆಶ್ರಯ್ ಅವಳಿಗೆ ಪರಿಚಯವಿಲ್ಲ. ಅವನ ಈ ತೆರನಾದ ವರ್ತನೆಗೆ ತುಸು ಭಯಗೊಂಡವಳು ಮೌನವಾಗಿಯೇ ಇದ್ದಳು. ಅವಳ ಅನುಮತಿ ಕೇಳದೆ ನೇರ ಅವಳ ಮನೆಯ ಗೇಟಿನ ಮುಂದೆ ಬೈಕ್ ನಿಲ್ಲಿಸಿದ. ಅವನತ್ತ ಒಮ್ಮೆಯೂ ತಿರುಗಿ ನೋಡದೆ ನೇರ ಮನೆಯೊಳಗೆ ಹೋದಳು. ಆದರೆ ಅವರಿಬ್ಬರು ಜೊತೆಯಾಗಿ ಬಂದದನ್ನು ಕಂಡ ಸಂಧ್ಯಾರವರು ಗೇಟಿನ ಬಳಿ ಬಂದು, ಆಶ್ರಯ್ ಒಳಗೆ ಬಾ ಎಂದಾಗ, ಬೇಡ ಅತ್ತೆ, ಇನ್ನೊಂದು ಸಾರಿ ಬರ್ತೀನಿ ಎಂದವ ಏನನಿಸಿತೋ ಏನೋ ಅವರನ್ನು ಅಪ್ಪಿದ. ಅವನ ಕಣ್ಣಿಂದ ನೀರು ಹರಿಯುತ್ತಿತ್ತು. ಅವರು ಎಷ್ಟೆಲ್ಲ ಕಷ್ಟ ಅನುಭವಿಸಿದರು ಎಂದು ನೆನೆದು ಮಮತೆಯಿಂದ ಅವನ ತಲೆ ಸವರಿದವರು, ಏನಾಯಿತು ಆಶು ಎಂದಾಗ ಕಣ್ಣರಳಿಸಿ ಅವರತ್ತ ನೋಡಿದವ, ಅತ್ತೆ ಏನಂದ್ರಿ ಎಂದು ಕೇಳಿದ. ಆಶು ಅಂದೆ. ಯಾಕೆ ಹಾಗೆ ಕರಿಬಾರ್ದ ಎಂದು ಮರು ಪ್ರಶ್ನಿಸಿದರು. ಪ್ರತಿ ಸಾರಿ ಅವನನ್ನು ಕಂಡಾಗ ಅವನು ತನಗೆ ತುಂಬ ಹತ್ತಿರದವ ಎಂದು ಅವರಿಗೆ ಅನಿಸುತ್ತಿತ್ತು. ಆದುದರಿಂದಲೇ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿದರು. ಅಯ್ಯೋ, ಧಾರಾಳವಾಗಿ ಕರೀರಿ ಅತ್ತೆ, ನಮ್ಮನೆಯಲ್ಲೂ ನನ್ನನ್ನು ಆಶು ಅಂತಲೇ ಕರೆಯೋದು ಎಂದ ಉತ್ಸಾಹದಿಂದ. ಸ್ಪಂದು ಯಾಕೆ ಒಂಥರ ಇದ್ದಾಳೆ? ನೀನವಳನ್ನು ಪ್ರೀತಿಸುವ ವಿಷಯ ನಂಗೆ ಗೊತ್ತು, ಆದರೆ ಅದವಳಿಗೆ ಗೊತ್ತಿಲ್ಲ ಎಂದವರ ಮಾತಿಗೆ ಅಚ್ಚರಿಯ ನೋಟ ಬೀರಿದವ, ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ ಎಂದ ಪುಟ್ಟ ಮಗುವಿನ ಥರ. ಕೋಪ ಯಾಕೆ ಎಂದರು ಅವನ ಯೋಚನೆ ಅರಿಯದೆ. ಅದೇ ಅತ್ತೆ, ಗಂಡು ಮಕ್ಕಳ ತಾಯಂದರು ಅವರ ಮಗನಿಗೆ ಮದುವೆಯಾದ ನಂತರ ಸೊಸೆ ಬಂದು ಮಗನನ್ನು ನಮ್ಮಿಂದ ದೂರ ಮಾಡಿದ್ಲು ಅಂತ ಹೇಳ್ತಾರಲ್ಲ, ಅದೇ ಥರ ನಾನು ನಿಮ್ಮಿಂದ ನಿಮ್ಮ ಮಗಳನ್ನು ದೂರ ಮಾಡ್ತಿದ್ದೀನಿ ಅಂತ ಏನಾದರೂ ಎಂದು ಹೇಳುವವನನ್ನು ತಡೆದವರೇ ಅವನ ಕಿವಿ ಹಿಂಡಿ, ತರಲೆ, ನನ್ನ ಮಗಳು ಒಳ್ಳೆ ಹುಡುಗನ ಹೆಂಡತಿ ಆದರೆ ನಾನು ಯಾಕೋ ಕೋಪ ಮಾಡಿಕೊಳ್ಳಿ, ಆದರೆ ನೀನು ನನಗೆ ಒಂದು ಪ್ರಾಮಿಸ್ ಮಾಡಬೇಕು ಎಂದರು ಗಂಭೀರವಾಗಿ. ನಿಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅತ್ತೆ ಎಂದ ಅವರ ಮನ ಅರಿತವನಂತೆ. ಸಂಧ್ಯಾರವರಿಗೆ ತುಂಬ ಸಂತಸವಾಗಿತ್ತು. ಅವರು ಬಯಸಿದ್ದು ಅಷ್ಟೇ, ಮಗಳ ಗಂಡ ಅವಳನ್ನು ತುಂಬ ಪ್ರೀತಿಸಬೇಕು, ಅವನ ಮನೆಯಲ್ಲಿ ಅವಳಿಗೆ ಸಂತೋಷ ನೆಮ್ಮದಿ ಸಿಗಬೇಕು ಎಂದು. ಆದರೆ ಅತ್ತೆ, ಸದಾ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಅಂತ ಹೇಳಲ್ಲ ಎಂದ ಸಪ್ಪೆ ಮೋರೆ ಹಾಕಿ. ಸಂಧ್ಯಾರವರಿಗೆ ಗೊಂದಲವಾಯಿತು. ಅವರನ್ನು ನೋಡಿ ನಕ್ಕವನೇ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕೂತ್ಕೊಂಡ್ರೆ ನನ್ನ ಆಫೀಸಿಂದ ಹೊರಗಾಗ್ತಾರೆ. ಆಫೀಸಲ್ಲಿರುವಾಗ ಲ್ಯಾಪ್ಟಾಪ್ನಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಮನೆಯಲ್ಲಿರುವಾಗ ಅವಳ ಹಿಂದೆ ಮುಂದೆ ಸುತ್ತುತ್ತೀನಿ ಎಂದಾಗ ನಿಟ್ಟುಸಿರು ಬಿಟ್ಟವರು, ಅಬ್ಬಾ ಅಷ್ಟೇನಾ, ನಾನೇನೋ ಅಂದ್ಕೊಂಡೆ ಎಂದರು. ಅತ್ತೆ, ನಿಮಗೆ ನನ್ನ ಪ್ರೀತಿ ವಿಷಯ ಹೇಗೆ ಗೊತ್ತಾಯಿತು? ಸ್ಪಂದು ಹೇಳಿದ್ಲಾ ಎಂದು ಕೇಳಿದವನಿಗೆ ಅವಳ ಮನಸ್ಸಲ್ಲಿ ತನ್ನ ಬಗ್ಗೆ ಒಲವು ಇತ್ತೆ ಎಂದು ತಿಳಿಯುವ ಕುತೂಹಲ. ಅವಳು ಹೇಳಲಿಲ್ಲ, ನಂಗೆ ಹೇಗೋ ಗೊತ್ತಾಯಿತು ಬಿಡು ಎಂದವರೇ, ಇಲ್ಲಿ ನಿಂತು ಮಾತಾಡೋ ಬದಲು ಮನೆಯೊಳಗೆ ಬರಬಹುದಲ್ಲ ಎಂದರು. ಯಾಕೋ ಅವನನ್ನು ಹೊರಗೆ ನಿಲ್ಲಿಸಿ ಮಾತನಾಡಿಸುವುದು ಅವರಿಗೆ ಬೇಸರವಾಗಿತ್ತು. ಪರವಾಗಿಲ್ಲ ಅತ್ತೆ, ನಿಮ್ಮ ಮಗಳ ಮೂಡ್ ಸರಿಯಿಲ್ಲ ಇವಾಗ, ನಾನು ಮನೆಯೊಳಗೆ ಬಂದರೆ ಕಾಳಿಯಾಗಿಬಿಡ್ತಾಳೆ, ಅವಳು ಸ್ವಲ್ಪ ಹೊತ್ತು ಅವಳ ಪಾಡಿಗಿರಲಿ ಬಿಡಿ ಎಂದ ತುಸು ಬೇಸರದಿಂದ. ಆಶು, ಸ್ಪಂದು ಭಾಮನ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟಿದ್ದು, ನಿಮಗೆ ಎಲ್ಲಿ ಸಿಕ್ಕಿದ್ಲು ಅವಳು ಎಂದಾಗ, ಅತ್ತೆ, ನಾಳೆ ನಿಮ್ಮ ಮನೆಗೆ ಬರ್ತೀನಿ ನಾನು, ನಿಮಗೊಂದು ಸರ್ಪ್ರೈಸ್ ಇದೆ, ಈಗ ನನ್ನನ್ನು ಏನೂ ಕೇಳಬೇಡಿ ಎಂದವ ಹೊರಟೇ ಬಿಟ್ಟ. ಮುಂದುವರಿಯುವುದು.